ನೋಡ್ರಿ ಗೌಡ್ರೆ, ಅವಳದು ಎಷ್ಟು ದೌಲತ್ತು. ಹಾಂ, ನಾವು ಬಂದು ಎಷ್ಟೊತ್ತಾಯ್ತು, ಆವಾಗಲೇ ಹೇಳಿ ಕಳಿಸಿದ್ದೀವಿ ಪಂಚಾಯತಿಗಿತ್ತಾಗೆ ಎಲ್ಲರೂ ಕಲ್ತವ್ರೆ ಬರ್ರಿ ಅಂತ ಹೇಳಿ. ಹಾಂ, ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ಅಪ್ಪಯ್ಯ, ನಮ್ಮ ಅಮ್ಮ ಎಲ್ಲ ಬಂದು ಕುತ್ಕೊಂಡವ್ರೆ. ಅಂತದ್ರಾಗ ನೋಡ್ರಿ ಮೆಲ್ಲಕ್ಕೆ ಹೆಂಗೆ ನಡ್ಕೊ ಬರ್ತಾ ಇದ್ದಾರೆ. ಏನು ದೌಲತ್ತು ಅವ್ರದ್ದು. ಬರ್ರಮ್ಮ ಇಲ್ಲಿ, ಜಲ್ ಬರ್ರಿ. ಬಂದ್ವಿ ನಾವು ಸ್ವಲ್ಪ ಊಟ ಮಾಡ್ತಾ ಇದ್ವಿ. ನಮ್ಮ ಟೈಮ್ ಟು ಟೈಮ್ ಊಟ ಮಾಡಬೇಕು, ಅದಕ್ಕೇನೆ ಊಟ ಮಾಡ್ತಾ ಇದ್ವಿ ಗೌಡ್ರೆ, ಬಂದ್ವಿ. ಅಲ್ಲ ಕಣಮ್ಮ, ಎಲ್ಲರೂ ಕಲ್ತ್ಕೊಂಡವ್ರೆ, ಬರ್ಬೇಕು ಅಂಬೋದು ಗೊತ್ತಾಗಲ್ವಾ ನಿಮ್ಗೆ? ಹಾಂ, ಏನಮ್ಮ ಅಲ್ಲಿ ಎಷ್ಟೊತ್ತಾಯ್ತು ಬಂದು, ನಾವೆಲ್ಲ ಕಾಯ್ತಾ ಇದ್ದೀವಿ, ನೀವು ಹೇಳ್ ಕಳ್ಸಿದ್ರು ಬರಲ್ವಲ್ಲಮ್ಮ? ಅಲ್ಲ ಗೌಡ್ರೆ, ನಾವು ಊಟ ಮಾಡ್ತೀವಿ, ಯಾಕಂದರೆ ಟೈಮ್ ಊಟ ಮಾಡಬೇಕಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಗ್ಯಾಸ್ಟ್ರಿಕ್ ಆಗಿ ಇಲ್ಲದ ಸಮಸ್ಯೆಗಳು ಆಗ್ಬಿಡ್ತೈತೆ. ಅದಕ್ಕೋಸ್ಕರ ನಾವು ಬರೋಕ್ಕೆ ಆಗಲಿಲ್ಲ. ಅಷ್ಟೇ, ಬರ್ತಿದ್ದೀವಲ್ಲ ಇವಾಗ. ಹೇಳ್ರಿ, ಅದೇನೇ ಹೇಳೋದಿದ್ರು ಹೇಳ್ರಿ, ಯಾಕಂದರೆ ನಮಗೆ ಊಟ ತಿಂಡಿ ಕಾಫಿ ಎಲ್ಲನ ಟೈಮ್ ಟು ಟೈಮ್ ಇರಬೇಕು. ಇರಲಿಲ್ಲ ಅಂತಂದರೆ ನಮ್ಮ ಕೈಲೇ ಇರೋದಕ್ಕಾಗಲ್ಲ. ಅದಕ್ಕೇನೆ ಹೇಳ್ರಿ ಗೌಡ್ರೆ, ಏನು ಸಮಾಚಾರ? ಯಾಕೆ ಇಲ್ಲಿ ಖಾಲಿ ಹಾಕಿರೋದು ಏನು? ಅಲ್ಲ ಕಣಮ್ಮ, ನಿನ್ಗೆ ಯಾಕೆ ಇಲ್ಲಿ ಕರ್ಸಿರೋದು ಅಂತ ಗೊತ್ತಿಲ್ವಾ? ಈ ಅಮ್ಮಂದು ಏನನ ಯಾತ ನೆಕ್ಲೆಸ್ ಯಾತ ಹೋಗೈತಂತಿ, ಅದಕ್ಕೇನೆ ಗೌಡ್ರೆ ನಾನು ಮಾರ್ಗಿತೀನಿ ತಗೊಂಡಿರೋದು ಅಂತ ಹೇಳಿ ಈ ಅಮ್ಮ ಪಂಚಾಯತಿ ಖಾಲಿ ಹಾಕೈತೆ. ಈಗ ನಿಮ್ಮ ಅತ್ತೆ ಮಾಮನೂ ಬಂದವ್ರು ಕಣಮ್ಮ, ಇವ್ರ ಅಪ್ಪ ಅಮ್ಮನೂ ಬಂದವ್ರೆ. ನೋಡ್ರಿ ಅವ್ರ ಮುಂದೆ ಏನು ಹೇಳ್ತೀರಾ ಅಂತೇಳಿ ಅವರೆಲ್ಲ ಸುಮ್ಮನೆ ಕುತ್ಕೊಂಡವ್ರು. ನಾವು ಅಲ್ಲೇನು ಮಾತಾಡೋದಿಲ್ಲ ಅಂತೇಳಿ ಎಲ್ಲರೂ ಸುಮ್ಮನೆ ಕುತ್ಕೊಂಡವ್ರೆ. ನೀನು ಇವಾಗ ಏನು ಹೇಳ್ತೀಯಮ್ಮ? ನೀನು ತಾಂಡಿದ್ಯೋ ಇಲ್ವೋ? ನೀನು ತಾಂಡಿದ್ಯಾ ಅಂತ ಹೇಳಿ ಈ ಅಮ್ಮ ಪಂಚಾಯತಿ ಖಾಲಿ ಹಾಕೈತೆ, ನೆಕ್ಲೆಸ್ ಹೋಗೈತಂತೆ, ತಾಂಡಿದ್ರೆ ಕೊಟ್ಬಿಡು. ಅಯ್ಯೋ ಗೌಡ್ರೆ, ಬರ್ರಿ, ಯಾಕೆ ನಮ್ಮ ಮನೆಯಾಗೆ ನೋಡಿ ಬರ್ರಿ, ತಂದು ತೋರಿಸ್ಲಬೇಕಂದ್ರೆ ನನ್ನ ಮಗಳಿಗೆ ನಾವು ಎಷ್ಟೊಂದು ಒಡವೆ ಮಾಡಿಸಿದ್ದೀವಿ. ಅದೊಂದು ನೆಕ್ಲೆಸ್ ತಗೊಂಡು ನಾವು ಏನು ಮಾಡೋಣ ಗೌಡ್ರೆ? ಅಯ್ಯೋ, ನನ್ನ ಮಗಳದು ಇಲ್ಲಡ್ರಿ, ನೆಕ್ಲೆಸ್ ಐತೆ, ಪತ್ಕ ಐತೆ, ಹಾರ ಐತೆ, ಎಂತೆಂಥ ಡಿಸೈನ್ ವಾಲೆಗಳಿದ್ದಾವೆ, ಎಲ್ಲ ಇದಾವೆ ಗೌಡ್ರಿ. ನಾವೇನು ತಗೊಂಬನಿ ಹೇಳ್ರಿ? ನಮ್ಮ ಹುಡುಗಿಗೇನೆ ಹಾಕಮಕ್ಕೆ ಇಷ್ಟ ಆಗಲ್ಲ, ಅಷ್ಟೊಂದು ಮಾಡಿಸಿದ್ವಿ ನಾವು, ಒಬ್ಬಳೆ ಮಗಳು ಅಂತ ಹೇಳಿ. ಅಂಥದ್ರಾಗ ಅವಳು ನೆಕ್ಲೆಸ್ ತಗೊಂಡು ಏನು ಮಾಡ್ತಾಳೆ ನನ್ನ ಮಗಳು? ಅಲ್ಲ, ಅವಳು ಯಾರೋ ಹೇಳಿದ್ಲು ಅಂತ ನೀವು ಕೇಳ್ತಾ ಇದ್ರಲ್ಲ ಗೌಡ್ರೆ. ಪಂಚಾಯತಿ ಹತ್ರ ಕರ್ಸಿರೋದು ನೀನು ಬಿಲ್ಡಪ್ ಕೊಡು ಅಂತಲ್ಲ ಕರ್ಸಿರೋದು. ನೆಕ್ಲೆಸ್ ಕಾಣೆ ಆಗೈತೆ, ಅದನ್ನ ನೀನೇ ತಗೊಂಡಿದ್ಯಾ ಅಂತ ಹೇಳಿ ಪಂಚಾಯತಿ ಮಾಡೋದಕ್ಕೆ ಕರ್ಸಿರೋದು. ಅಯ್ಯೋ, ನಾವು ಯಾಕೆ ತಗೊಂಬನ? ಅದೇ ಹೇಳಿಲ್ವಾ, ನಮ್ಮದೇ ಒಡವೆ ಬೇಜಾನ್ ಐತೆ, ನಮ್ಮದೇ ಒಡವೆ ಎಂತೆಂಥ ಒಡವೆ ಐತೆ. ಅಂಥದ್ರಾಗ ಇವಳ್ದು ಒಡವೆ ತಗೊಂಡು ನಾನು ಏನು ಮಾಡೋಣ ನೆಕ್ಲೆಸ್ ತಗೊಂಡು? ಈ ದೇವ್ರ ಮೇಲೆ ಪ್ರಮಾಣ ಮಾಡು ನೀನು, ಈ ದೇವ್ರ ಹಣೆಗೂ ನಾನು ತಗೊಂಡಿಲ್ಲ ನೆಕ್ಲೆಸ ಅಂತ ಹೇಳಿ. ನೀನು ಬಿಟ್ಟರೆ ಇನ್ಯಾರು ತಗೊಂಡಿರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೆ ಗೌಡ್ರೆ, ಇನ್ಯಾರು ಬರೋದಿಲ್ಲ. ನಮ್ಮ ಅತ್ತೆನೂ ಏನೇನು ಮುಟ್ಟೋದಿಲ್ಲ, ಏನಿಲ್ಲ. ನಾನು ಬ್ಯಾಗಲ್ಲಿ ಇಟ್ಟಿದ್ದೆ, ಅದನ್ನು ತಗೊಂಡೋಗಿದ್ದಾಳೆ, ಇವಳೇ ತಾಂಡಿರೋದು. ಅಯ್ಯೋ ನೋಡ್ರಿ ಗೌಡ್ರೆ, ನಮ್ಮ ಮೇಲೆ ಸುಮ್ಮನೆ ಅಪರಾಧ ಮಾಡ್ತಾರೆ. ವಾರ್ಗಿತ್ತಿರದ ಮೇಲೆ ಒಂದೇ ಮನೇಲಿ ಇರಬೇಕು. ನಾನು ನೆಕ್ಲೆಸ್ ತಗೊಂಡಿದ್ದೀನಿ ಅಂತ ಹೇಳಿ ಹೆಂಗೆ ಜೋರು ಮಾಡ್ತಾ ಇದ್ದೀವಿ ಅಕ್ಕ ನನ್ನ ಮೇಲೆ. ನಾವೇನಕ್ಕೆ ತಗೊಳ್ಳೋಣ? ನಾವು ನೆಕ್ಲೆಸ್ ಒಬ್ರದ್ದು ಮುಟ್ಟೋದೇ ಇಲ್ಲ. ನಮ್ಮದೇ ಒಡವೆ ಬೇಜಾನ ಐತೆ, ನಾನು ಯಾಕೆ ಮುಟ್ಟಾನೆ ಹೇಳು? ನಾನು ದೇವ್ರ ಮೇಲೆ ತಾನೇ ಪ್ರಮಾಣ ಮಾಡಬೇಕಾ? ಮಾಡ್ತೀನಿ ಹೇಳ್ರಿ, ತಾಂಡಿಲ್ಲ ಅಂದಮೇಲೆ ನನಗೆ ಯಾಕೆ ಭಯ? ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ. ಎಲ್ಲ ನೀವೇನು ಹೇಳಿದ್ರು ನಾನು ಬೇಕಾದರೆ ರೆಡಿ. ಏನರ ಮೇಲೆ ಪ್ರಮಾಣ ಮಾಡು ಅಂತಂದ್ರೂ ಪ್ರಮಾಣ ಮಾಡ್ತೀನಿ ನಾನು. ಯಾಕಂದರೆ ನಾನು ಕಳ್ಳಿ ಅಲ್ಲ. ಕಳ್ಳಿ ಆದರೆ ಎದುರ್ಕೋಬೋದಾಗಿತ್ತು. ನನ್ನ ಕಳ್ಳಿ ಅಲ್ಲ, ನಾನೆಲ್ಲ ಕದ್ದಿರೋದು ನೆಕ್ಲೆಸ. ಇವಾಗ ಯಾಕಮ್ಮ, ಈಗ ನೀನು ತಾಂಡಿದ್ಯಾ ಅಂತ ಹೇಳಿ ದೇವ್ರಾಣೆಗೂ ಇವಳೇ ತಗೊಂಡಿರೋದು ಅಂತ ಹೇಳಿ ಆ ಅಮ್ಮ ಹೇಳ್ತಾ ಐತೆ. ನೀನು ಪ್ರಮಾಣ ಮಾಡು, ಈ ದೇವ್ರ ಮೇಲಾಣೆಗೂ ನಾನು ತಗೊಂಡಿಲ್ಲ, ನಾನು ನೋಡೇ ಇಲ್ಲ, ಅದೆಂಥ ನೆಕ್ಲೆಸ್ ಅಂತ ನಾನು ನೋಡೇ ಇಲ್ಲ, ನಾನು ತಗೊಂಡಿಲ್ಲ, ನಾನಲ್ಲ ಕಳ್ಳಿ ಅಂತ ಹೇಳಿ ದೇವ್ರ ಮೇಲೆ ನೀನು ಪ್ರಮಾಣ ಮಾಡು. ಅಷ್ಟೇ, ಅವಳು ನನಗೆ ಪ್ರಮಾಣ ಮಾಡಲೇಳು ನಾನು ತಗೊಂಡಿಲ್ಲ ಅಂತ ಹೇಳಿ. ಮಾಡಮ್ಮ, ಯಾಕೆ ನೀನು ಹಿಂದೆ ಮುಂದೆ ನೋಡ್ತಾ ಇದೆಯಾ? ಇಂದು ದೇವ್ರ ಮೇಲೆ ಪ್ರಮಾಣ ಮಾಡು. ತಾಂಡಿಲ್ಲ ಅಂದಮೇಲೆ ನಮ್ಗೆ ಯಾಕೆ ಭಯ? ಪ್ರಮಾಣ ಮಾಡ್ತೀವಿ ಗೌಡ್ರೆ. ಸರಿ ಆಯಿತು, ಮಾಡ್ತೀವಿ. ಮಾಡಮ್ಮ ಸಿಂಧು, ದೇವ್ರ ಮೇಲೆ ಆಣೆಗೂ ನಾನು ಮಾಡಿಲ್ಲ ಅಂತ ಹೇಳಿ, ಆಂಜನೇಯ ಸ್ವಾಮಿ ಮೇಲಾಣೆಗೂ ನಾನು ಏನು ಕಳ್ತನ ಮಾಡಿಲ್ಲ, ಅವಳು ನೆಕ್ಲೆಸ್ ನೋಡೇ ಇಲ್ಲ, ನಾನು ಕದ್ದಿಲ್ಲ ಅಂತ ಮಾಡು. ಏನಮ್ಮ ಇವಾಗ ಪ್ರಮಾಣ ಮಾಡ್ಲೇನಮ್ಮ? ಮಾಡಲಿ, ಫಸ್ಟ್ ಪ್ರಮಾಣ ಮಾಡಲಿ ಇವಳು. ಇಲ್ಲಿ ನೋಡ್ರಿ ಗೌಡ್ರೆ, ಈ ಆಂಜನೇಯ ಸ್ವಾಮಿ ಮೇಲಾಣೆಗೂ ನಾನು ಆ ನೆಕ್ಲೆಸ್ ತಗೊಂಡಿಲ್ಲ. ಆ ನೆಕ್ಲೆಸ್ ಯಾವುದು ಅಂತ ನಾನು ನೋಡೇ ಇಲ್ಲ. ನಾನು ಕಳ್ಳಿ ಅಲ್ಲ ಗೌಡ್ರೆ. ಈ ಆಂಜನೇಯ ಸ್ವಾಮಿ ಮೇಲಾಣೆಗೂ ನಾನು ತಗೊಂಡಿಲ್ಲ. ನನ್ನ ನೆಕ್ಲೆಸ್ ತಗೊಂಡಿಲ್ಲ. ನಾನು ಕಳ್ಳಿ ಅಲ್ಲ. ನೋಡ್ರಿ ಗೌಡ್ರೆ, ಪ್ರಮಾಣ ಮಾಡಿದ್ಲಿ. ಇನ್ನೂ ಎಷ್ಟು ಸತಿ ಹೇಳ್ಬೇಕು? ಇನ್ನೂ ಒಂದು ಸತಿ ಹೇಳಮ್ಮ. ಈ ಆಂಜನೇಯ ಸ್ವಾಮಿ ಮೇಲಾಣೆಗೂ ನಾನು ನೆಕ್ಲೆಸ್ ತಗೊಂಡಿಲ್ಲ. ನಾನು ಕಳ್ಳಿ ಅಲ್ಲ. ಪ್ರಮಾಣ ಮಾಡೋದಂದ್ರೆ ಸುಮ್ಮನೆ ಅಲ್ಲ ಕಣಮ್ಮ. ದೇವ್ರು ನಿನಗೇನಾದ್ರೂ ಒಂದು ಶಿಕ್ಷೆ ಕೊಡ್ತಾನೆ. ನೀನೇನಾದ್ರೂ ಕಳ್ಳಿ ಆಗಿದ್ರೆ ನಿನಗೇನಾದ್ರೂ ಒಂದು ಆಗುತ್ತೆ. ಈಗಲ್ರಿ ಗೌಡ್ರೆ, ನನಗೇನು ಆಗ್ಲಿಲ್ವಲ್ಲ, ನಾನು ಪ್ರಮಾಣ ಮಾಡಿದ್ನಲ್ಲ. ನಾನು ಕಳ್ಳಿ ಅಲ್ಲ ತಾನೆ ಅಕ್ಕ? ಇವಳಿಗೇನು ಆಗಲಿಲ್ಲ ಕಣೆ. ಇವಳಲ್ಲ ಅನ್ಸುತ್ತೆ ತಗೊಂಡಿರೋದು. ಅವ್ರ ಅಮ್ಮನ ಪ್ರಮಾಣ ಮಾಡಿಸು. ಅವ್ರ ಅಮ್ಮ ಅಲ್ಲ ಕಣೆ, ಅವ್ರ ಆಂಟಿ. ಈಗಳಮ್ಮ, ಹುಡುಗಿ ತಗೊಂಡಿಲ್ಲ ಅಂತ ಹೇಳಿ ದೇವ್ರ ಮೇಲೆ ಪ್ರಮಾಣ ಮಾಡ್ತು. ಇಲ್ಲೋಡಮ್ಮ, ಆ ಹುಡುಗಿ ಏನೋ ತಗೊಂಡಿದ್ರೆ ಏನೋ ಶಿಕ್ಷೆ ಆಗೋದು. ನಾನು ಅಂದ್ಕೊಂಡೆ, ಏನಾನ ಸ್ವಾಮಿ ದೇವ್ರೆ ತಗೊಂಡಿದ್ರೆ ಕೈಯೋ ಕಾಲೋ ಏನಾದರೂ ಒಂದು ನೀನು ತೊಂದರೆ ಮಾಡಬೇಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡೆ. ಏನೂ ಆಗಿಲ್ಲ.
ಆ ಹುಡುಗಿ ಮುಟ್ಟಿಲ್ವಂತೆ, ಆ ಹುಡುಗಿ ತಾಂಡಿಲ್ವಂತೆ ನಿನ್ನ ನೆಕ್ಲೆಸ್. ನೋಡಮ್ಮ ತಗೊಂಡಿಲ್ಲ ಅಂತ ಹೇಳ್ತಾ ಐತೆ. ನೀನು ಇವಾಗ ಹುಡುಗಿ ತಾಂಡೈತೆ ಅಂತ ಹೇಳಿ ನೀನು ಕರ್ಕೊಂಬಂದೆ ಪಂಚಾಯತಿಗೆ ಹಾಕ್ತಿ, ಇವತ್ತು ತಗೊಂಡಿಲ್ವಂತೆ. ನೋಡ್ಕೇಳ್ರಿ ಎಲ್ಲ. ಈಗ ವಾರ್ಗಿತ್ತೀರ ಇದ್ದಾರೆ ಅಂದಮೇಲೆ ಮನೆಯ ಜಗಳ ಬತ್ತಾವ ಕಣಮ್ಮ ಅಂತ ಅನುಸರಿಸ್ಕೊಂಡು ಹೋಗ್ಬೇಕು. ಎಲ್ಲ ಇಕ್ಕಿರ್ತೀರ ಎಡಗೈಯಾಗೆ ನೋಡ್ಕೋಬೇಕು. ನೋಡ್ಕೊಂಡು ನೀನು ಇಕ್ಕೋಬೇಕು ಕಣಮ್ಮ. ಇಲ್ಲ ಗೌಡ್ರೆ, ನಾನು ಪ್ರತಿಯೊಂದರಲ್ಲೂ ಹುಡುಕ್ತೆ. ನಾನು ಯಾರ ಬಗ್ಗೆನೂ ಸುಮ್ಮನೆ ಅನುಮಾನ ಪಡೋದಿಲ್ಲ ಗೌಡ್ರೆ. ನನಗೆ ಗೊತ್ತು, ನಮ್ಮ ಅಮ್ಮಂಗೆ ಕೇಳ್ರಿ ನಾವೆಂಥವ್ರು ಅಂತ ಹೇಳಿ. ನಾವಿಗಳಮ್ಮ ಸುಮ್ಮನೆ ಅವರು ಇವರು ಕರೆದ್ರೆಲ್ಲ ಬರ್ತಾ ಇರಲಿಲ್ಲ. ಶಾಂತಮ್ಮ ಅವ್ರ ಮಕ್ಕಳು ಯಾವತ್ತೂ ನಮಗೆ ಈ ಥರ ನಮ್ಮ ಪಂಚಾಯಿತಿಯಲ್ಲಿ ಕಲೆ ಹಾಕಿಲ್ಲ, ಯಾವುದು ಪಂಚಾಯಿತಿ ಮಾಡಿಲ್ಲ ಶಾಂತಮ್ಮ ಅವ್ರ ಮನೆಯದ. ಅದಕ್ಕೆ ಏನೋ ಅವ್ರ ಮಗಳು ಬಂದು ಕೇಳ್ಕಂತು, ಶಾಂತಮ್ಮನು ಬಂದಿತ್ತು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದಷ್ಟೇ ನಾವು. ಗಳಮ್ಮ ತಗೊಂಡಿಲ್ಲ ಅಂತ ಹೇಳ್ತಾ ಐತೆ. ಇವಾಗ ರಮ್ಮಯ್ಯನು ಪ್ರಮಾಣ ಮಾಡ್ಲೇಳು. ಅಯ್ಯೋ, ನಾನು ಪ್ರಮಾಣ ಮಾಡ್ಬೇಕಾ? ಅವ್ರಿಗೆ ಇನ್ನೂ ನಂಬಿಕೆ ಬಂದೇ ಇಲ್ಲ. ನಮ್ಮ ಮೇಲೆ ಅವ್ರಿಗೆ ಡೌಟು. ನಾನು ಪ್ರಮಾಣ ಮಾಡ್ತೀನಿ. ಇಲ್ಲ ನೋಡ್ರಿ ಗೌಡ್ರೆ, ಇವ ಆಂಜನೇಯ ಸ್ವಾಮಿ ಮೇಲಾಣೆಗೂ ನಾವಂತೂ ಕದ್ದಿಲ್ಲಪ್ಪ. ನಾನು ತಗೊಂಡೇ ಇಲ್ಲ. ನಮ್ಮ ಕೈಯಾರೆ ಅಂತೂ ನಾವಂತೂ ಯಾವತ್ತೂ ಆ ನೆಕ್ಲೆಸ್ ಕೈಯಾರೆ ಮುಟ್ಟಿ ನಾವು ತಗೊಂಡಿಲ್ಲ, ನಾವು ಕಳ್ತನ ಮಾಡಿಲ್ಲ. ನೋಡಮ್ಮ, ಅವರಮ್ಮ ಇನ್ನೂ ಪ್ರಮಾಣ ಮಾಡ್ತೀನಿ. ಇನ್ನೇನಮ್ಮ ಅವರು ಎಷ್ಟು ಹೇಳಿದ್ರು ಕೇಳಲ್ಲ ಗೌಡ್ರೆ. ಈಗ ನಮ್ಮ ಮನೇಲಿ ಮಸ್ತ್ ಒಡವೆ ಇರಬೇಕಾದ್ರೆ ನಾವು ಕಂಡರ ಒಡವೆ ತಗೊಂಡು ಏನು ಮಾಡೋಣ? ನನಗೆ ಹಾಕೊಳಕ್ಕಾಗಲ್ಲ. ಬಂಗಾರದ್ದೆಲ್ಲ ಇದ್ರೂ ಬಿಡತ್ಲಾಗೆ ಅದೇನು ಲುಕ್ ಆಗಿರಲ್ಲ. ಆಗಲೆಲ್ಲ ಅದನ್ನು ಹಾಕೊಂಡು ಸಾಕಾಗಿರುತ್ತೆ. ಬೇರೆ ತಗೊಳ್ಳೋಣ ಅಂತ ಹೇಳಿ ನಾನು ಯಾವುದಾದ್ರೂ ಗ್ಯಾರಂಟಿ ಒಡವೆ ತಗೊಂಡು ಹಾಕ್ಯಂತೀನಿ ಗೌಡ್ರೆ. ಅಂಥದ್ರಾಗೆ 7 ನೆಕ್ಲೆಸ್ ಯಾಕೆ ತಗೊಳ್ಳೋಣ ನಾನು? ಅಯ್ಯೋ, ಅದೇನೋ ಹೇಳ್ತಾರಲ್ಲ, ಅದೆಲ್ಲ ಏನು ಬೇಕಪ್ಪ ನನಗೆ. ಈಗ ಇರೋಳ ಮಗಳು ಗೌಡ್ರೆ, ಅವಳಿಂಥದ್ದು ಏನು ಒಪ್ಪಿದಾಳ ಅದನ್ನು ಮಾಡಿಸಿದ್ದೀನಿ ನಾನು ನನ್ನ ಮಗಳಿಗೆ. ಕಿವಿಗೆ ಇಕ್ಕಮ್ಮ ನೋಡಿ ಬರ್ರಿ, ನಮ್ಮ ಮನೆಗೆ ಎಷ್ಟು ಜೊತೆ ಇದ್ದಾವೆ. ಜುಮ್ಕಿ ಮಾಡಿಸಿದ್ದೀನಿ, ಹ್ಯಾಂಗಿಂಗ್ಸ್ ಮಾಡಿಸಿದ್ದೀನಿ, ಫ್ಯಾನ್ಸಿ ಒಲೆಗಳು ಮಾಡಿಸಿದ್ದೀನಿ, ಎಂತೆಂಥ ಡಿಸೈನ್ ಕಿವಿಗಳು ಒಲೆಗಳೆಲ್ಲ ಇದ್ದಾವೆ. ಅಂಥದ್ರಾಗೆ ನಾವು ಎಲ್ಲ ಒಡವೆ ಇಕ್ಕೊಂಡು 7 ಒಡವೆ ಯಾಕೆ ತಕ್ಕಮ್ಮನ? ಒಬ್ಬಳೆ ಮಗಳು ಎಲ್ಲ ಮಾಡಿಸಿದ್ದೀವಿ. ನಮಗೇನು ಬಿಡಪ್ಪ, ಇನ್ನೊಬ್ಬರು ಇದ್ದಾರೆ, 3-4 ನಮಗೆ 4 ಜನ ಹೆಣ್ಮಕ್ಳಲ್ಲ ಇರೋದೇ ನಮಗೊಬ್ಳು. ಎಲ್ಲ ಒಡವೆ ಮಾಡಿಸಿದ್ದೀವಿ, ಬಳೆಯಿಂದ ಹಿಡ್ದು ಎಲ್ಲ ಮಾಡಿಸಿದ್ದೀವಿ. ಇವಳಿಗೆ ಹಾಕಮಕ್ಕೆ ಇಷ್ಟ ಆಗಲ್ಲ, ಇರೋ ಅಂಥವ್ರಿಗೆ ಹಾಕಮಕ್ಕೆ ಇಷ್ಟ ಆಗಲ್ಲ. ಇಲ್ದರು ಹಾಕೊಂಡು ನಾವು ಓಡಾಡಬೇಕು ಅಂತಾರೆ. ಅವ್ರ ಆಂಟಿನ ಕರ್ಸಾಕ ಅವಳೇ ಮಾಡಿರೋದು ಅನ್ಸುತ್ತೆ, ಅದಕ್ಕೆ ಇವಳಿಗೇನು ಮಾಡಲಿಲ್ಲ. ಇವಾಗ ನೀನೇನೋ ಪ್ರಮಾಣ ಮಾಡಿದೆ, ಅವಳು ನಿಮ್ಮ ಮನೆಗೆ ಬಂದಿದ್ಲಲ್ಲ, ಅವಳ ಮನೆ ಆಳಿ ಆಂಟಿ, ಅವಳನ್ನು ಕರ್ಸು ನಿಮ್ಮ ಆಂಟಿನ. ಫಸ್ಟ್ ಅವಳನ್ನ ಯಾಕೆ ಬಿಟ್ಟು ಬಂದಿದ್ದೀರಾ ನೀವು? ಅವಳನ್ನ ಯಾಕೆ ಮನೆಗೆ ಬಿಟ್ಟು ಬಂದಿದ್ದೀರಾ ಅಂತ? ಅಯ್ಯೋ, ಅವಳು ಯಾಕೆ? ಅಲ್ಲಿ ನೋಡ್ರಿ ಗೌಡ್ರೆ, ನಮ್ಮ ಮನೆಗೆ ನನ್ನ ತಂಗಿ ಬಂದಳು. ಅವಳು ಮೇಲೂ ಬಂದಿರೋರ ಮೇಲೂ ಕಳ್ತನದ ಆರೋಪ ಹೊರಿಸೋದ? ಬಂದಿರೋರ ಮೇಲೆ ಕಳ್ತನದ ಆರೋಪ ಹೊರಿಸ್ಬಾರ್ದು. ನಮ್ಮ ಮನೆಗೆ ಬಂದಿದ್ದಾರೆ ಅವರು. ಅಯ್ಯೋ, ನೀನು ನಿಮ್ಮ ಮನೆಗೆ ಏನೋ ಬಂದ್ಲು ನನ್ನ ಮಗಳನ್ನ ಮಾತಾಡ್ಸೋಣ ಅಂತೇಳಿ, ಅವಳ ಮೇಲೆ ನೀನು ಕಳ್ತನದ ಆರೋಪ ಹೊರಿಸಿದ್ರೆ ಬಂದಿರೋರ ಮೇಲೆ ಕಳ್ತನದ ಆರೋಪ ಮಾಡಬಾರ್ದು. ಬಿಡಮ್ಮ, ಬಂದಿರೋರೆಲ್ಲ ಹಂಗೆ ಮಾಡಲ್ಲ, ಬಂದಿರೋರ ಮೇಲೆ ಹಂಗೆ ಮಾಡಬಾರ್ದು. ಇಲ್ಲ ಗೌಡ್ರೆ, ಅವ್ರನ್ನೂ ಕರೆಸ್ಲೇಳು. ಅವಳು ನಮ್ಮ ಮನೆಯಾಗಿದ್ಲು, ವಾರಗಟ್ಲೆ ನಮ್ಮ ಮನೇಲಿದ್ಲು. ಅವಳನ್ನು ಕರೆಸಿ ಪ್ರಮಾಣ ಮಾಡಿಸ್ಲೇಳು. ಇವಳು ಮಾಡೋದಷ್ಟೇ ಅಲ್ಲ, ಅವ್ರ ಆಂಟಿನೂ ಕರೆಸಿ ಮಾಡಿಸ್ಲೇಳು. ಅವ್ರ ಆಂಟಿನೂ ಪ್ರಮಾಣ ಮಾಡಿದ್ರೇನೇ ಗೊತ್ತಾಗೋದಿದ್ದು. ಅವ್ರ ಆಂಟಿನೂ ಕರೆಸಿ ಪ್ರಮಾಣ ಮಾಡ್ಸೋಕ್ಕೆ ಕೇಳ್ರಿ. ಬೇಕಾದರೆ ನಾ ಏನೂ ಆಗಲಿಲ್ಲ, ನಾನು ಬೇಕಾದರೆ ಬಿಡು ಹೋಯ್ತು ಅತ್ಲಾಗೆ ಅಂತ ಹೇಳಿ ಸುಮ್ಮನೆ ಆಗ್ತೀನಿ. ಅದು ಯಾರು ತಗೊಂಡವ್ರಿ, ದೇವ್ರೊಬ್ಬ ಮೇಲೊಬ್ಬ ನೋಡ್ತಾ ಇರ್ತಾನೆ. ಅಷ್ಟೇ. ಕಳ್ತನ ಮಾಡಿರೋದು ಯಾರು ಅಂತ ಅವನಿಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಂತಂದ್ರೂ ಏನೋ ಒಂದು ಆಗುತ್ತೆ ಅಷ್ಟೇ. ಈ ಕ್ಷಣಕ್ಕಾಗಲಿಲ್ಲ ಅಂತಂದ್ರೆ ಮುಂದೆ ಯಾವಾಗಾದರೂ ಅದು ಕಾಡುತ್ತೆ, ನೋಡ್ತಾ ಇರ್ರಿ. ಅಲ್ಲ, ನಮ್ಮ ಆಂಟಿ ಏನು ಕಳ್ತನ ಮಾಡಿಲ್ಲಪ್ಪ. ಇವಾಗ ಆ ಯಮ್ಮನಿಗೆ ಅನುಮಾನ, ಆ ಯಮ್ಮನೊಂದು ಕರೆಸಿ ನೀವು ಪ್ರಮಾಣ ಮಾಡಿಸ್ರಿ. ಯಾಕಂದ್ರೆ ನಿಮ್ಮ ಮನೆಯಾಗ ಇತ್ತಂತ ಯಮ್ಮೊಂದು ವಾರ ಇತ್ತು ಅಂದಮೇಲೆ ನೀವು ಕರ್ಸಿ ಪ್ರಮಾಣ ಮಾಡಿಸ್ಬೇಕು. ಸರಿ, ಆಯ್ತು, ಹೇಳಿ ಬಿಡು, ಮಾಡ್ಸೋಣ. ಕರ್ಕೊಂಬರಗಮ್ಮ, ಹೋಗಮ್ಮ ಆಂಟಿಂಗ್ ಕರ್ಕೊಂಬ. ಅದು ಯಾರದು ನೆಕ್ಲೆಸ್ ಕೈ ಮುಟ್ಟಿ ತಗೊಂಡಿದ್ದಾರೋ ಅವ್ರಿಗೆ ಆಗ್ಬೇಕಪ್ಪ ದೇವ್ರೆ ಆ ಶಿಕ್ಷೆ ಅಂತೇಳಿ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಅದಕ್ಕೇನೆ ಇವರಿಬ್ರು ತಗೊಂಡಿಲ್ಲ. ಇವ್ರಿಗೇನು ಆಗಲಿಲ್ಲ. ಅದಕ್ಕೆ ಇವ್ರ ನೆಕ್ಲೆಸ್ ಕದ್ದಿರೋದೇ ಆಗ ಅವಳ ಮನೆ ಅವಳೇ ಬಂದಿರೋಳು. ಆಗ ಅವಳು ಜ್ಯೋತಿ ಅನ್ನೋಳು ಅವಳೇ ಕದ್ದಿರೋದು. ಇವಾಗ ಅವಳ ಮೇಲೆ ನನಗೆ ಅನುಮಾನ, ಅವಳೇ ತಗೊಂಡಿರೋದು ಅಂತ ಹೇಳಿ. ಅದಕ್ಕೆ ಅವಳೊಬ್ಳು ಪ್ರಮಾಣ ಮಾಡಬೇಕು. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.